ನಾಯಕರಲ್ಲಿ ಹುಮ್ಮಸ್ಸ ಕಡಿಮೆ ಆಗಿಲ್ಲ. ಕುಮಾರಸ್ವಾಮಿ ಅವರು ಬರಬೇಕು, ಅವರ ಪದಗ್ರಹಣ ನೋಡ್ಬೇಕು ಅನ್ನುವಂತ ಒಂದು ಹುಮ್ಮಸ್ಸಿನಿಂದ ಬರ್ತಾ ಇದ್ದಾರೆ. ಇನ್ನು ವಿಧಾನಸೌಧ ಏನು ಮಳೆಯಿಂದ ಸಾಕಷ್ಟು ತೊಯ್ದಿತ್ತು, ಮತ್ತೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಜೊತೆಗೆ ಏನೋ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ನಾಯಕರು ಬಂದ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂತ ಒಂದು ಕುಮಾರನ ಒಬ್ಬ ಅಭಿಮಾನಿ ಏನಿದ್ದಾರೆ ಅಚ್ಚ ಹಾಕೊಂಡಿರುವಂತದ್ದನ್ನ ನೋಡ್ತಾ ಇದ್ವಿ. ಕುಮಾರಸ್ವಾಮಿ ಅವರಿಗೆ ಒಳ್ಳೆಯ ಶಕುನ ಇದು ಅನ್ನುವಂತ ಹೇಳ್ತಿದ್ದಾರೆ. ಸರ್, ಈ ಅಂದ್ರೆ ಮಳೆ ಎಲ್ಲೊಂದ್ ಕಡೆ ಸ್ವಲ್ಪ ಬೇಸರ ಮಾಡ್ಲಿಲ್ವಾ? ಮಳೆ ನಮ್ಗೆ ಬೇಸರ ಮಾಡ್ಲಿಲ್ಲ, ಇದು ಶುಭ ಸೂಚನೆ, ರೈತರಿಗೆ ನೀಡಿದ ಶುಭ ಸೂಚನೆ. ರೈತರಿಗೆ ಇವತ್ತಿನ ದಿವಸ ಮಳೆ ಬಂದೆ ಅಂದ್ರೆ 5 ವರ್ಷ ಕಂಟಿನ್ಯೂ ಬೆಳೆ ಮಳೆ ಎಲ್ಲ ಚೆನ್ನಾಗಿರುತ್ತೆ. ಈ ನಾಡಿಗೆ ಈ ಕರ್ನಾಟಕ ಕುಮಾರಣ್ಣ ಬೇಕಾಗಿದೆ, ಇದು ಶುಭ ಸೂಚನೆ. ಮಳೆ ಬಂದು ನಿಂತಿರೋದು ಒಂದ್ ರೀತಿ ಒಳ್ಳೇದಾಗಿದೆ. ಜನರು ಎಲ್ಲ ಸಮಾಜದಿಂದ ನೋಡೋವಂಥ ಕಾರ್ಯಕ್ರಮ. ಮಳೆ ಬಂದಿದ್ರೆ ಸ್ವಲ್ಪ ಜನಕ್ಕೆ ತೊಂದರೆ ಆಗಿರೋದು, ಮಳೆ ಬಂದಿರೋದು ಸಹ ಇವಾಗ ಕೆಲವ್ರು ಹೇಳ್ತಾ ಇರ್ಬೋದು, ಬಿಜೆಪಿ ಅವ್ರು ಹೇಳ್ತಾ ಇರೋದು ಮಳೆಗೆ ಪ್ರಕೃತಿಗೆ ಇಷ್ಟ ಇಲ್ಲ ಅಂತ. ಪ್ರಕೃತಿನ ಯಾರನ್ನ ತಡೆಯೋಕ್ಕಾಯ್ತು? ಏನ್ ಲಾಜಿಕ್ ಇಲ್ಲದೆ ಮಾತಾಡ್ತಾರೆ. ಪ್ರಕೃತಿನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಮಳೆ ಬಂದಿರೋದು ಒಂದು ಶುಭ ಸೂಚನೆ. ಮಳೆ ಬಂದಾಗ ನಿಮ್ಗೆ ಇಲ್ಲೇ ನಿಂತ್ಕೊಳ್ಳೋಕ್ಕಾಗಲಿ ಸರಿಯಾದ ಜಾಗ ಇರಲ್ಲ, ತೊಂದರೆ ಆಗಿಲ್ಲ. ನಮ್ಗೆ ಯಾವುದೇ ಕಷ್ಟ ಆದ್ರೂ, ಯಾವ ಮಳೆ ಬಂದ್ರು ನಮ್ಗೆ ಯಾವ್ದು ಏನು ಅನ್ನಿಸ್ತಾ ಇಲ್ಲ. ನಮ್ಮ ಮಣ್ಣಿನ ಮಗ HD ದೇವೇಗೌಡರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಶುಭ ಸೂಚನೆನೇ ಮಳೆ. ಅವರು ಯಾಕೆ ಅಂದ್ರೆ ಒಬ್ಬ ಮಣ್ಣಿನ ಮಗ, ರೈತರು ಕಷ್ಟ ಅರ್ಥ ಮಾಡ್ಕೊಂಡ್ರು ಆ ವರುಣ. ನಾವು ಕುಮಾರಸ್ವಾಮಿ ತವರೂರಿನ ಬಂದಿರೋದು. ಕುಮಾರಸ್ವಾಮಿ ಓಕೆ, JP ನಗರದಲ್ಲಿ ಕುಮಾರಸ್ವಾಮಿ ಅವರು ಪತ್ನಿ ಸಮೇತರಾಗಿ ಕಾರಲ್ಲಿ ಹೊರಡ್ತಾ ಇದ್ದಾರೆ. ಈಗ ಸಮಯ 3:49. ರಾಜ್ಯದ ಬಿಜೆಪಿಯ ಕೊಳೆಯನ್ನ ತೆಗಿಲಿಕ್ಕೋಸ್ಕರಲಾಗೆ ವರ್ಣದೇವ ಇವತ್ತು ಮಳೆಯನ್ನ ತಂದಿರತಕ್ಕಂಥದ್ದು. ಬಿಜೆಪಿಯ ಕೊಳಕನ್ನ ತೊಳಿಲಿಕ್ಕೋಸ್ಕರವಾಗಿ ಇವತ್ತಿನ ಈ ಮಳೆ ಏನಿದೆ ಒಂದು ಶುಭ ಸೂಚನೆ. ನಾಡಿನ ಜನತೆಗೆ ಸಮೃದ್ಧಿಯ ಜೀವನವನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಶುಭ ಸೂಚನೆಯನ್ನ ವರ್ಣರಾಯ ಇವತ್ತು ನಾಡಿನ ಜನತೆಗೆ ಕೊಟ್ಟಿದ್ದಾನೆ. ನಿಖಿಲಲ್ಲಿ ಜಾಗ ಬಿಟ್ಟು ಸರ್, ನೀವೇನ್ ಹೇಳ್ತೀರಾ ಸರ್? ಲೇಟ್ ಆಯ್ತು, ಮಾತಾಡೋಣ ದಯವಿಟ್ಟು. ನೋಡಿ, ಎಸ್, JP ನಗರದ ನಿವಾಸದಿಂದ ಹೊರಟಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಇನ್ನೊಂದು 10 ನಿಮಿಷ ಅಥವಾ 7 ನಿಮಿಷಗಳ ಅವಧಿಯಲ್ಲಿ ಬಹುಶಃ ಅವರಿಗೆ 0 ಟ್ರಾಫಿಕ್ ಇರುತ್ತೆ. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಒಂದು 5 ನಿಮಿಷದಲ್ಲಿ ಅವರು ತಲುಪ್ತಾರೆ, ಕೇವಲ 5 ನಿಮಿಷದಲ್ಲಿ. ನೀವು ಅಲ್ಲಿಗೆ ಹೋಗಬೇಕು ಅಂತಂದರೆ ಒಂದು 25-30 ನಿಮಿಷ ಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಹೇಳಿದರು ಮಳೆ ಬಂದಿರುವಂಥದ್ದು BJPಯ ಕೊಳೆಯನ್ನು ತೊಳೆಯೋಕ್ಕೆ ಅಂತ. ಕೆಲವು ಕಡೆ ಮಳೆ ಅಶುಭ ಅನ್ನುವಂಥದ್ದು ಕೂಡ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಹರಿದಾಡ್ತಾ ಇದೆ. ಬಹುಶಃ ಅದಕ್ಕಾಗಿ ಅವರ ಉತ್ತರವನ್ನು ಆ ರೀತಿ ಕೊಟ್ಟಿರ್ಬೋದು. ಆದರೆ ಒಂದಂತೂ ನಿಜ, ಮಳೆ ಇಳೆಗೆ ಬರೋದು ಬಹಳ ಒಳ್ಳೆ ವಿಚಾರಣೆ. ಯಾವತ್ತೂ ಮಳೆಯನ್ನು ಯಾರು ಬೇಡ ಅಂತ ಹೇಳೋದಿಲ್ಲ. ಮಳೆ ತೊಂದರೆ ಕೊಡದಿದ್ರೆ ಸಾಕಷ್ಟೇ. ಯಾವುದೇ ವಿಚಾರಕ್ಕೂ ಕೂಡ ಮಳೆ ಎಲ್ರಿಗೂ ಬೇಕು, ಅದರಲ್ಲಿ 2 ಮಾತಿಲ್ಲ. ಈ ಹಿಂದೆ ನಿಮಗೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2004ರಲ್ಲಿ ಅಂದರೆ SM ಕೃಷ್ಣ ಅವರು ಸತತ 1999ರಿಂದ 2004ರ ತನಕ 4.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ತೀವ್ರ ಬರ, 3 ವರ್ಷಗಳ ಕಾಲ ಬರ. ಆಮೇಲೆ ವೀರಪ್ಪನ ಎತ್ಕೊಂಡು ರಾಜ್ಕುಮಾರ್ ಅವರನ್ನು ಎತ್ಕೊಂಡು ಹೋಗಿದ್ದ. ಸೊ ಈ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದೇ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ದಯನೀಯ ಸ್ಥಿತಿಯನ್ನು ತಲುಪುತ್ತೆ. 65 ಸ್ಥಾನಗಳು. BJP 2004ರಲ್ಲಿ ಅತಿ ಹೆಚ್ಚು ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಬಂಗಾರಪ್ಪ ಅವರು ಕೂಡ ಬಂದಿರ್ತಾರೆ. BJPಗೆ 79 ಸ್ಥಾನಗಳು ಬಂದಿರುತ್ತೆ. JDSಗೆ ಆಗ ಇನ್ನೂ ಕೂಡ ಎಮರ್ಜ್ ಆಗಿರೋದಿಲ್ಲ ಕುಮಾರಸ್ವಾಮಿ ಅವರು ನಾಯಕನಾಗಿ. 2004ರಲ್ಲಿ ಇದು ಹೇಳ್ತಾ ಇರೋದು. ಫಸ್ಟ್ ಟೈಮ್ ಅವರು ರಾಮನಗರದಿಂದ MLA ಗೆದ್ದಿದ್ರು. 58 ಸ್ಥಾನಗಳು ಬಂದಿರುತ್ತೆ JDSಗೆ. ಸೊ ಆಗ ಕಾಂಗ್ರೆಸ್ ಹಾಗೂ JDS ಒಂದುಗೂಡಿ ಧರ್ಮಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡುತ್ತೆ ಮತ್ತು ಸಿದ್ದರಾಮಯ್ಯ ಅವರನ್ನು ಉಪಮುಖ್ಯಮಂತ್ರಿ ಮಾಡುತ್ತೆ.